ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಗುಚಲಿ ವ್ಲಾಗ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. 10 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತಿನ ವ್ಲಾಗು 7 ಡೇಸ್. ಹಾಗಾದರೆ ಇವತ್ತಿನ ಡಯೆಟ್ಟು ಹೇಗೆಲ್ಲ ನಡೀತು ಅಂತೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನನ್ನ ವೆಯ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಫ್ರೆಂಡ್ಸ್, 10 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಸ್ಟಾರ್ಟ್ ಮಾಡೋ ದಿನ ಫಸ್ಟ್ ಡೇ ಒಳಗೆ ನನ್ನ ವೆಯ್ಟು 75 kg 400 ಗ್ರಾಮ್ ಇತ್ತು. ಡೇ 7ನಲ್ಲಿ 73,950 ಗ್ರಾಮ್ ಆಗಿದ್ದೀನಿ. ಅಲ್ಲಿಗೆ ನನ್ನ ವೆಯ್ಟು 1 kg 450 ಗ್ರಾಮ್ 7 ದಿನಕ್ಕೆ ವೆಯ್ಟ್ ಲಾಸ್ ಆಗಿರೋದು. ಓಕೆನಾ ಸ್ನೇಹಿತರೆ? ನೀವೇನಾದರೂ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಅಂದರೆ ಪ್ರತಿಯೊಂದು ಅಂದರೆ ಡೇ 1, ಡೇ 2, ಡೇ 3 ಅಂತ ಏನಿದೆ ಆ ವಿಡಿಯೋದಲ್ಲಿ ಮಾಡೋ ಅಂತಹ ರೆಸಿಪಿಗಳನ್ನ ನೋಡಿ ಮಾಡಿ ಸ್ನೇಹಿತರೆ, ನಿಮಗೂ ಕೂಡ ವೆಯ್ಟ್ ಲಾಸ್ ಆಗುತ್ತೆ. ಖಾಲಿ ಹೊಟ್ಟೆಯಲ್ಲಿ ನಾನೀಗ ಏನು ತೊಗೊತೀನಿ ಅಂತಂದರೆ ನೈಟೇ ನೆನೆಸಿದಂತಹ 1 ಸ್ಪೂನ್ ಮೆಂತ್ಯ ಕಾಳನ್ನು ನಾನು ತೊಗೊತಾ ಇದ್ದೀನಿ. ನೋಡಿ, ಯೆಲ್ಲೋ ಕಲರ್ಗೆ ತಿರುಗಿದೆ, ಈ ರೀತಿ ಕಲರ್ ಬಂದಿದೆ. ನೈಟ್ ನೆನೆ ಹಾಕಿದ್ರೆ ಆ ಅಂಶಗಳೆಲ್ಲ ನೀರಿಗೆ ಬಿಟ್ಕೊಳ್ಳುತ್ತೆ. ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಮೆಂತ್ಯ ನೀರನ್ನು ಕುಡಿಬೇಕು ಫ್ರೆಂಡ್ಸ್. ನಂತರ ಡೆಟಾಕ್ಸ್ ಜ್ಯೂಸು ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ, ಒಂದು ಟೊಮೊಟೊ ತಗೊಂಡಿದ್ದೀನಿ, ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ, ಸ್ವಲ್ಪ ಕ್ಯಾರೆಟ್ ತಗೊಂಡಿದ್ದೀನಿ, ಸ್ವಲ್ಪ ನಿಂಬೆಹಣ್ಣು ತಗೊಂಡಿದ್ದೀನಿ. ಕ್ಯಾರೆಟು, ಟೊಮೊಟೊ, ಶುಂಠಿ ಈ ಮೂರನ್ನು ಸೇರಿ ರುಬ್ಕೊತೀನಿ ನಾನೀಗ. ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಈ ರೀತಿ ನುಣ್ಣಗೆ ರುಬ್ಕೋಬೇಕು. ಈ ರೀತಿ ರುಬ್ಬಿದಂತಹ ಮಿಶ್ರಣನ ನಾನು ಸೋಸೋಣ ಅಂತೇಳಿ ಸ್ವಲ್ಪ ನೀರನ್ನು ಹಾಕಿ ಸೋಸೋಣ ಅಂತೇಳಿ ಹೋದೆ ಫ್ರೆಂಡ್ಸ್. ಅದಕ್ಕೆ ನಿಂಬೆಹಣ್ಣನ್ನ ಹಿಂಡ್ಕೊಂಡೆ. 2 ನಿಂಬೆಹಣ್ಣನ್ನ ನಾನು ಹಿಂಡ್ಕೊತೀನಿ. ಅಂದರೆ 1 ನಿಂಬೆಹಣ್ಣನ್ನ 2 ಭಾಗಗಳನ್ನು ನಾನು ಹಿಂಡ್ಕೊತೀನಿ. ಸೋಸೋಣ ಅಂತ ಹೇಳಿ ಹೋದೆ, ಬಟ್ ಅದು ಸೋರಲಿಲ್ಲ, ಎಲ್ಲ ಅಲ್ಲೇ ಗಟ್ಟಿಯಾಗಿ ನಿಂತ್ಕೊಬಿಡ್ತು. ಅದಕ್ಕೆ ನಾನು ಸೋಸೋದೇನು ಮಾಡಲಿಲ್ಲ, ಹಂಗೆ ತೊಗೊಂಡಿದ್ದೀನಿ. ನಿಂಬೆಹಣ್ಣನ್ನ ಮಾತ್ರ ಸೋಸ್ಕೊತಾ ಇದ್ದೀನಿ. ಕುಡಿಯೋದಕ್ಕೆ ಹೇಗಿತ್ತು ಅಂತ ಹೇಳ. ನಾನೇನು ಮಾಡಬೇಕಾಯ್ತು ಅಂದರೆ, ಟೊಮೊಟೊನ ತಗೊಂಡಿದ್ನಲ್ವ, ಟೊಮೊಟೊದಲ್ಲಿ ಹುಳಿ ಇರುತ್ತೆ, ವಿಟಮಿನ್ ಸಿ ಇರುತ್ತೆ, ವೆಯ್ಟ್ ಲಾಸ್ಗೂ ತುಂಬಾ ಒಳ್ಳೆಯದು. ನಾನು ನಿಂಬೆಹಣ್ಣನ್ನ 1 ಭಾಗ ಹಿಂಡ್ಕೋಬೇಕಾಯ್ತು. ಟೊಮೊಟೊದಲ್ಲಿ ಹುಳಿ ಇರೋದ್ರಿಂದ ಸ್ವಲ್ಪ ಹುಳಿ ಆಗ್ಬಿಡ್ತು. ಆದರೂ ಕೂಡ ಬಿಡಲಿಲ್ಲ ಫ್ರೆಂಡ್ಸ್, ಕುಡಿದೆ. ಏನು ಆ ಥರ ತೀರಾ ಕುಡಿಯೋಕ್ಕಾಗಲ್ಲ ಅಂತ ಏನಿಲ್ಲ, ಕುಡಿಬೋದು. ಸ್ವಲ್ಪ ಹುಳಿಯಾಗಿತ್ತು ಅಷ್ಟೇ. ಇದೇ ಅಂತಲ್ಲ, ಈ ಥರ ಯಾವುದಾದ್ರೂ ವೆಜಿಟೇಬಲ್ಸಿಂದ ಮಾಡಿರೋ ಡೆಟಾಕ್ಸ್ ಜ್ಯೂಸು ಅಥವಾ ಕಷಾಯಗಳ್ನ ಮಾರ್ನಿಂಗ್ ಕುಡಿಯೋದ್ರಿಂದ ನಮಗೆ ಜೀರ್ಣಕ್ರಿಯೆ, ಅಸಿಡಿಟಿ ಪ್ರಾಬ್ಲಮ್ಮು, ಮಲಬದ್ಧತೆ ನಿವಾರಣೆ ಆಗುತ್ತೆ. ಬೇಗ ವೆಯ್ಟ್ ಲಾಸ್ ಅನ್ನೋದು ಆಗುತ್ತೆ. ಏನಪ್ಪ ಇವರು ಯಾವಾಗಲೂ ಮಲಬದ್ಧತೆ, ಜೀರ್ಣಕ್ರಿಯೆ, ಅಸಿಡಿಟಿ ಅನ್ನೋದ್ರ ಬಗ್ಗೆನೇ ಮಾತಾಡ್ತಾರೆ ಅಂತೀರಾ? ಹೌದು, ನಾವು ವೆಯ್ಟ್ ಲಾಸ್ ಆಗಬೇಕು ಅಂದರೆ ಮಲಬದ್ಧತೆ ನಿವಾರಣೆಯಾಗಬೇಕು ಮತ್ತು ಜೀರ್ಣಕ್ರಿಯೆ ನೀಟಾಗಿ ಆಗಬೇಕು. ಅವತ್ತಿಂದವತ್ತು ತಿಂದು ಮೋಷನ್ ಮೂಲಕ ವೇಸ್ಟೇಜ್ ಎಲ್ಲ ಹೋದರೆ ಯಾವುದೇ ವೆಯ್ಟ್ ಗೇನು ಆಗೋದಿಲ್ಲ. ಕೆಲವರಂತೂ ನೋಡೋದಕ್ಕೆ ಸಣ್ಣ ಇರ್ತಾರೆ, ಬಟ್ 1.5 ರೈಸ್ ಅಷ್ಟು ಊಟ ಮಾಡ್ತಾರೆ. ಯಾಕೆ ಅಂತಂದರೆ ಅವ್ರಿಗೆ ಉಂಡಿದ್ದೆಲ್ಲ ನೀಟಾಗಿ ಜೀರ್ಣ ಆಗುತ್ತೆ, ಅವತ್ತಿಂದು ವೇಸ್ಟೇಜು ಕೂಡ ಹೋಗುತ್ತೆ. ನಮಗಾದರೆ ಹಂಗಲ್ಲ, ನಾವು ಅರ್ಧ ರೈಸ್ ತಿಂದ್ರೇ ಸಾಕಾಗ್ಬಿಡುತ್ತೆ, ಹೊಟ್ಟೆ ತುಂಬ್ದಂಗೆ ಆಗಿಬಿಡುತ್ತೆ. ನಮಗೂ ಮತ್ತು ಸಣ್ಣಗಿರೋರ್ಗೂ ಹೋಲಿಕೆ ಮಾಡಿದ್ರೆ ನಮಗಿನ್ನ ಜಾಸ್ತಿ ತಿನ್ನೋದು ಸಣ್ಣಗಿರೋರೆ. ಬಟ್ ನಾವೇನಕ್ಕೆ ದಪ್ಪ ಆಗ್ತೀವಿ ಅಂತಂದರೆ, ನಾನು ಹೇಳಿರೋ ರೀತಿ ಜೀರ್ಣಕ್ರಿಯೆ, ಉಂಡಿದ್ದೆಲ್ಲ ಮೋಷನ್ ಮೂಲಕ ಹೋಗಲ್ಲ, ಯಾವಾಗ ಅದು ಸ್ಟಾಕು ಆಗಿರುತ್ತೆ ಅದೆಲ್ಲ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಥರ ಸಮಸ್ಯೆಯಿಂದನೇ ನಾವು ದಪ್ಪ ಅನ್ನೋದು ಆಗೋದು ಸ್ನೇಹಿತರೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನು ಕಾಣುತ್ತೆ, ಇಷ್ಟು ಫುಡ್ನ ತಿಂದು ನನ್ನ ಡಯಟು ಕಂಪ್ಲೀಟ್ ಮಾಡಿರೋದು. ನಾಳಿನ ವಿಡಿಯೋದಲ್ಲಿ ಸಿಗೋಣ.